ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಸೊ ನಾವಿವತ್ತು ಡಿಸ್ಕಸ್ ಮಾಡ್ತಿರುವಂತದ್ದು 8th ಪೇ ಕಮಿಷನ್ ಅಥವಾ 8ನೇ ವೇತನ ಆಯೋಗ ಅನ್ನುವಂಥ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತಾ ಇದೀವಿ. ಸೊ ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ ಅಥವಾ ಏನಕ್ಕೆ ಸುದ್ದಿನಲ್ಲಿತ್ತು 8th ಪೇ ಕಮಿಷನ್ ಅಂತ ನೋಡ್ತಾ ಹೋದ್ರೆ, ಇತ್ತೀಚೆಗೆ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಅಧ್ಯಕ್ಷತೆಯಲ್ಲಿ ನಡೆದಂತಹ ಕೇಂದ್ರ ಸಚಿವ ಸಂಪುಟವು ಇತ್ತೀಚೆಗೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ವೇತನ ಮತ್ತು ಭತ್ಯೆಗಳನ್ನು ಪರಿಷ್ಕರಿಸಲು 8ನೇ ವೇತನ ಆಯೋಗವನ್ನ ಅಥವಾ 8th ಪೇ ಕಮಿಷನ್ ಅನ್ನ ಆಯೋಗವನ್ನ ರಚಿಸುವುದಕ್ಕೆ ಅನುಮೋದನೆಯನ್ನ ನೀಡಿದೆ. ಸೊ ಅದರಿಂದಾಗಿ ನಮಗೆ 8th ಪೇ ಕಮಿಷನ್ ಅನ್ನುವಂಥದ್ದು ಇತ್ತು. ಸೊ ಏನಿದು 8th ಪೇ ಕಮಿಷನ್ ಅಥವಾ ವೇತನ ಆಯೋಗ ಅಂದರೆ ಏನು ಅಂತ ನೋಡೋದಾದ್ರೆ, ಯೂಶಲಿ ವೇತನ ಆಯೋಗ ಅನ್ನುವಂಥದ್ದು ವೇತನ ಆಯೋಗವನ್ನ ಕೇಂದ್ರ ಸರ್ಕಾರ ಸರಿಸುಮಾರು ಪ್ರತಿ ದಶಕಗಳಿಗೊಮ್ಮೆ ಅಂದ್ರೆ 10 ವರ್ಷಕ್ಕೊಮ್ಮೆ ವೇತನವನ್ನ ಅಂದ್ರೆ ಸರ್ಕಾರಿ ರಂಗದಲ್ಲಿರುವಂತಹ ಅಥವಾ ಸರ್ಕಾರಿ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಯಾರೆಲ್ಲ ಸರ್ಕಾರಿ ಸೇವಕರಿದ್ದಾರೆ, ಸೊ ಅವರಿಗೆ ಮತ್ತು ಪಿಂಚಣಿದಾರರಿಗೆ ಅವರ ಸಂಬಳವನ್ನ ಪರಿಷ್ಕರಣೆ ಮಾಡಬೇಕಾಗತ್ತೆ. ಅಂದ್ರೆ ಯೂಶಲಿ ಕೆಲಸಕ್ಕೆ ಸೇರಿದ್ದಾಗ್ಲೇನೆ ಎಷ್ಟು ಸ್ಯಾಲರಿ ಇರ್ತೋ ಅಷ್ಟನ್ನೇ ಅವರು ರಿಟೈರ್ಡ್ ಆಗೋವರೆಗೂ ಅಷ್ಟೇ ಸ್ಯಾಲರಿನ ಕೊಡೋದಿಕ್ಕಾಗಲ್ಲ. ಅಂದ್ರೆ ಇನ್ಫ್ಲೇಷನ್ಸು, ಡಿಫ್ಲೇಷನ್ಸು ಅಥವಾ ಅದರ್ ಎಕನಾಮಿಕಲ್ ಆಸ್ಪೆಕ್ಟ್ ಇಂದ ಸೊ ಕೊಂಡುಕೊಳ್ಳುವಂತಹ ಶಕ್ತಿ ಅಥವಾ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗ್ತಾ ಹೋಗುತ್ತೆ ವರ್ಷದಿಂದ ವರ್ಷಕ್ಕೆ. ಸೊ ಅದೇ ಪ್ರಮಾಣದಲ್ಲಿ ಸ್ಯಾಲರಿ ಅಥವಾ ಸಂಬಳದ ಪ್ರಮಾಣವು ಕೂಡ ಹೆಚ್ಚಾಗ್ತಾ ಹೋಗ್ಬೇಕಾಗತ್ತೆ. ಸೊ ಈ ಸಂಬಳ ಹೆಚ್ಚಿಸೋದಿಕ್ಕೆ ಅಥವಾ ಎಷ್ಟು ಪರಿಷ್ಕರಣೆಯನ್ನ ಮಾಡಬೇಕು ಅನ್ನೋದಕ್ಕೋಸ್ಕರ 10 ವರ್ಷಗಳಿಗೊಮ್ಮೆ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಅಂದ್ರೆ ಇನ್ನೊಂದು ಅರೌಂಡ್ ಮೇ ಬಿ ಅದು ಹೆಚ್ಚಿರ್ಬೋದು ಕಮ್ಮಿ ಇರ್ಬೋದು, ದಶಕಗಳಿಗೊಮ್ಮೆ ಕೇಂದ್ರ ಸರ್ಕಾರ ವೇತನ ಆಯೋಗವನ್ನ ಒಂದು ನೇಮಕ ಮಾಡಿ ಅದ್ರ ಮೂಲಕ ಎಷ್ಟು ಪರ್ಸೆಂಟ್ ಏನ್ ಬೇಸಿಕ್ ಪೇ ಅಂತ ಏನ್ ಕರಿತೀವಿ ಅಥವಾ ಮೂಲ ವೇತನ ಅಂತ ಏನ್ ಕರಿತೀವಿ, ಆ ಮೂಲ ವೇತನದ ಎಷ್ಟು ಪಟ್ಟು ಅಥವಾ ಎಷ್ಟು ಪ್ರಮಾಣ ಯೂಶಲಿ ಅಮೌಂಟ್ ಜಾಸ್ತಿ ಆಗ್ಬೇಕು, ಹೆಚ್ಚಾಗ್ಬೇಕು ಅನ್ನುವಂತಹ ಒಂದು ವೇತನ ಒಂದು ಏನು ಪ್ಲಾನ್ ಕೊಡ್ತಾರಲ್ವಾ, ಅದನ್ನ ನಾವು ವೇತನ ಆಯೋಗ ಅಂತ ನಾವು ಯೂಶಲಿ ಕರೆಯುವಂಥದ್ದು. ಸೊ ಈ ವೇತನ ಆಯೋಗ ಏಜೆನ್ಸಿ ಅಥವಾ ಏನಿರುತ್ತೆ ಅದರ ನೋಡಲ್ ಏಜೆನ್ಸಿ ಯಾವುದು ಅಂತ ನೋಡ್ತಾ ಬಂದಾಗ, ಹಣಕಾಸು ಸಚಿವಾಲಯದ ಒಂದು ಅಡಿನಲ್ಲಿರುವಂತಹ ವೆಚ್ಚ ಇಲಾಖೆಯು ಯೂಶಲಿ ವೇತನ ಆಯೋಗದ ಒಂದು ನೋಡಲ್ ಏಜೆನ್ಸಿಯಾಗಿ ಕೆಲಸ ಮಾಡ್ತಾ ಬರುತ್ತೆ. ಸೊ ಈ ವೇತನ ಆಯೋಗದ ಒಂದು ಶಿಫಾರಸುಗಳೇನಿರ್ತವೆ ಅಥವಾ ಅದು ಕೊಡುವಂತಹ ಒಂದಷ್ಟು ಕೀ ಫೈಂಡಿಂಗ್ಸ್ ಏನಿರ್ತವೆ ಅದು ಯೂಶಲಿ ಯಾರಿಗೆಲ್ಲ ಅನ್ವಯ ಆಗುತ್ತೆ ಅಂತ ನೋಡ್ತಾ ಬಂದಾಗ, ದೋಸ್ ಹೂ ಆರ್ ವರ್ಕಿಂಗ್ ಅಂಡರ್ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ ಕೇಂದ್ರ ಸರ್ಕಾರದ ಅಡಿನಲ್ಲಿ ಕೆಲಸ ಮಾಡ್ತಿರುವಂತಹ ಅಥವಾ ಕಾರ್ಯವನ್ನು ನಿರ್ವಹಿಸುತ್ತಿರುವಂತಹ ಯಾರೆಲ್ಲ ನೌಕರರಿರ್ತಾರೆ ಅವರು ಯೂಶಲಿ ಇದರಲ್ಲಿ ಅಂಡರ್ ಅಲ್ಲಿ ಬರ್ತಾರೆ. ಅದ್ರ ಜೊತೆಗೆ ಸಿವಿಲ್ ಅಂಡ್ ಮಿಲಿಟರಿ ಸಿಬ್ಬಂದಿಗಳು ಏನಿರ್ತಾರೆ, ಸೊ ಅಂದ್ರೆ ಕೇಂದ್ರ ನಾಗರಿಕ ಸೇವೆಗಳು ಮತ್ತು ರಕ್ಷಣಾ ಪಡೆಗಳಲ್ಲಿ ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೆ, ಸೊ ಅವರೆಲ್ಲರೂ ಕೂಡ ಇದರಲ್ಲಿ ಅಂಡರ್ ಅಲ್ಲಿ ಬರ್ತಾರೆ. ಅದ್ರ ಜೊತೆಗೆ ಪಿಂಚಣಿದಾರರು ಅಂದ್ರೆ ಯಾರು ರಿಟೈರ್ಮೆಂಟ್ ಗಳನ್ನು ಯೂಶಲಿ ತೆಗೆದುಕೊಂಡು ಸೊ ಯಾರು ಪಿಂಚಣಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಆಯೋಗದ ಶಿಫಾರಸುಗಳು ಅನ್ವಯನ್ನ ಆಗ್ತಾ ಬರುತ್ತೆ ಇರ್ತಾರೆ ಅಂತ ನೋಡ್ತಾ ಬಂದಾಗ, ಸೊ ಯಾರೆಲ್ಲ ಪ್ರತ್ಯೇಕ ವೇತನ ಮಾಪಕಗಳನ್ನ ಅನುಸರಿಸದ ಯೂಶಲಿ ಅಂದ್ರೆ PSUಗಳಾಗಿರ್ಬೋದು ಅಥವಾ ಸ್ವಾಯತ್ತ ಸಂಸ್ಥೆಗಳ ನೌಕರರು ಅಂತ ನಾವೇನ್ ಕರಿತೀವಿ ಅಂದ್ರೆ ಇಂಡಿಪೆಂಡೆನ್ಸಿಯನ್ನ ಸಾವರಿನಿಟಿಯನ್ನು ಹೊಂದಿರುವಂತಹ ಏನು ಸಂಸ್ಥೆಗಳಿದಾವೆ ಅಂದ್ರೆ PSUಗಳು ಅಂತ ನಾವೇನ್ ಕರಿತೀವಿ, ಅವೆಲ್ಲೂ ಕೂಡ ಆಯಾ ಸಂಸ್ಥೆಗಳು ನಿರ್ಧರಿಸುವಂತಹ ಒಂದು ಸ್ಯಾಲರಿ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ವೇತನ ಆಯೋಗದ ಮೇಲೆ ಆಗಲ್ಲ. ಅಂದ್ರೆ ನೇರವಾಗಿ ಯಾರು ಕೇಂದ್ರ ಸರ್ಕಾರದ ಅಡಿನಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಾರೆ, ನೌಕರರಿರ್ತಾರೆ, ಅಂತವ್ರಿಗೆ ಮಾತ್ರ ಈ ವೇತನ ಆಯೋಗದ ಒಂದು ಶಿಫಾರಸುಗಳು ಯಾರು ಇದರಿಂದ ಬರುತ್ತೆ. ಇದ್ರ ಮೇಲೆ ಮುಖ್ಯವಾಗಿ ಬರುವಂತದ್ದು ಡಿಯರ್ನೆನ್ಸ್ ಅಲಯನ್ಸಸ್ ಅಂತ ಕರಿತೀವಿ ಅಥವಾ ತುಟ್ಟಿ ಬತ್ತಿ ಅಂತ ನಾವೇನ್ ಕರಿತೀವಿ. ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು. ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರಿಗೆ ಏನು ಹಣದುಬ್ಬರವನ್ನ ಇರುತ್ತೆ ಅದು ಸರಿದೂಗಿಸೋದಕ್ಕೆ ಜೀವನ ವೆಚ್ಚವನ್ನು ಹೊಂದಾಣಿಕೆ ಮಾಡೋದನ್ನೇ ನಾವು ಯೂಶಲಿ ತುಟ್ಟಿ ಬತ್ತಿ ಅನ್ನೋದನ್ನ ನಾವು ಕರಿತಾ ಬರ್ತೀವಿ. ಅಂಡ್ ಹಣದುಬ್ಬರ ಆಗಿರ್ಬೋದು ಅಥವಾ ಯಾರಿಗೆಲ್ಲ ಇಂಪ್ಲಿಮೆಂಟ್ ಆಗುತ್ತೆ ಅನ್ನೋದು ಅಥವಾ ಸೂತ್ರೀಕರಣ ಅಂತ ಬಂದಾಗ ಹಣದುಬ್ಬರದ ಒಂದು ಖರೀದಿ ಶಕ್ತಿ ಏನಿರುತ್ತೆ ಅದನ್ನು ಕುಗ್ಗಿಸದಂತೆ ಖಚಿತಪಡಿಸಿಕೊಳ್ಳೋದಕ್ಕೆ ವೇತನ ಆಯೋಗವನ್ನ ನಿರ್ಧರಿಸುತ್ತೆ ಅಥವಾ ವೇತನ ಆಯೋಗ ಶಿಫಾರಸನ್ನು ಮಾಡ್ತಾ ಬರುತ್ತೆ. ನಮಗೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ಆಸ್ಪೆಕ್ಟ್ಗಳು ಇವು. ಸೊ ಒಂದು ವೇತನ ಆಯೋಗ ಅಂತ ಕರಿತೀವಿ, ಅಲ್ಲಿ ನಿಮಗೆ ತುಟ್ಟಿ ಬತ್ತಿ ಆಗಿರ್ಬೋದು ಅಥವಾ ಹಣದುಬ್ಬರ ಆಧಾರ ಆಗಿರ್ಬೋದು, ಸೊ ಅದು ಇಂಪ್ಲಿಕೇಟಿ ಆಗಿರ್ಬೋದು ಅಥವಾ ಫಾರ್ಮಲೈಸೇಷನ್ ಅಥವಾ ಸೂತ್ರೀಕರಣ ಆಗಿರ್ಬೋದು, ಇವೆಲ್ಲವೂ ಕೂಡ ನಮಗೆ ತುಂಬಾ ಆಸ್ಪೆಕ್ಟ್ಗಳಾಗಿರ್ತವೆ. ಸೊ ಇನ್ನು ವೇತನ ಆಯೋಗದ ಒಂದು ಸಂಯೋಜನೆಯನ್ನ ಕಾಂಪೋಸಿಷನ್ ಅನ್ನು ನೋಡಿದ್ರೆ ಯಾರೆಲ್ಲ ಆಯೋಗದಲ್ಲಿ ಇರ್ತಾರೆ ಅಂತ ನೋಡ್ತಾ ಬಂದಾಗ, ಮೊದಲಿಗೆ ಅಧ್ಯಕ್ಷರು ಬಂದು ಹಿರಿಯ ಸರ್ಕಾರಿ ಅಧಿಕಾರಿ ಅಥವಾ ಹಣಕಾಸು ಅಥವಾ ಸಾರ್ವಜನಿಕ ನೀತಿಯ ಒಬ್ಬ ತಜ್ಞರನ್ನ ನಾವು ಅಧ್ಯಕ್ಷರನ್ನಾಗಿ ಆಯ್ಕೆಯನ್ನ ಮಾಡಿರ್ತಾರೆ. ಅದ್ರ ಜೊತೆಗೆ 2 ಸದಸ್ಯರು ಕೂಡ ಇರ್ತಾರೆ. ಕಾನೂನು ಅಥವಾ ಹಣಕಾಸು ಸಚಿವಾಲಯದ ಅಥವಾ ಸಾರ್ವಜನಿಕ ಆಡಳಿತದಲ್ಲಿ ಯಾರೆಲ್ಲ ತಜ್ಞರಾಗಿರ್ತಾರೆ ಅಂದ್ರೆ ಕಾನೂನು, ಹಣಕಾಸು ಅಥವಾ ಸಾರ್ವಜನಿಕ ಆಡಳಿತದಲ್ಲಿ ತಜ್ಞರಾಗಿರುವಂತಹ 2 ಸದಸ್ಯರನ್ನಾಗಿ ಮಾಡಲಾಗಿರುತ್ತೆ. ಅಂಡ್ ಸಿಬ್ಬಂದಿ ಅದಕ್ಕೆ ಬೇಕಾದಂತ ಅಂದ್ರೆ ಮಾಹಿತಿ ಸಂಗ್ರಹಣೆ ಆಗಿರ್ಬೋದು, ವಿಶ್ಲೇಷಣೆಗಾಗಿ ಆಡಳಿತ ಮತ್ತು ಸಂಶೋಧನಾ ತಂಡಗಳು ಏನೇನಿರ್ತವೆ ಇದಕ್ಕೆ ಬೇಕಾದಂತಹ ಸಿಬ್ಬಂದಿಯನ್ನ ಕೇಂದ್ರ ಸರ್ಕಾರವೇ ಒದಗಿಸ್ತಾ ಬರುತ್ತೆ. ಇದಿಷ್ಟು ಮುಖ್ಯವಾಗಿ ಅಂದ್ರೆ ಅಧ್ಯಕ್ಷರು, 2 ಸದಸ್ಯರು ಮತ್ತು ಸಿಬ್ಬಂದಿ ಯೂಶಲಿ 1+2 ಅಂತ ಕರಿತೀವಿ ಅಂದ್ರೆ ಯೂಶಲಿ ಕಾಂಪೋಸಿಷನ್. ಅದ್ರ ಜೊತೆಗೆ
ಜೊತೆಗೆ ಸಿಬ್ಬಂದಿಗಳನ್ನು ಕೂಡ ಸೇರಿಸ್ಕೋತಾರೆ. ಇದು ನಮಗೆ ವೇತನ ಪೊಸಿಷನ್ ಆಗಿರುತ್ತೆ. ಅಂಡ್ ವೇತನ ಆಯೋಗ ನೀಡುವಂತಹ ಶಿಫಾರಸಿನ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಅಂದ್ರೆ ವೇತನ ಆಯೋಗ ಒಂದಷ್ಟು ಲೈಕ್ ಎಷ್ಟು ಪರ್ಸೆಂಟ್ ಪೇಮೆಂಟ್ ಜಾಸ್ತಿ ಆಗಬೇಕು ಅಥವಾ ಯಾವುದರ ಒಂದು ಪ್ರಮಾಣದಲ್ಲಿ ಹೆಚ್ಚಳ ಆಗಬೇಕು ಅನ್ನುವಂತಹ ಮೇಲೆ ಪ್ರಭಾವ ಬೀರುವಂತಹ ಸ್ಥಿತಿಗಳು ಯಾವ್ಯಾವು ಅಂತ ಬಂದಾಗ ಆರ್ಥಿಕ ಪರಿಸ್ಥಿತಿಗಳು ಅಂತ ಕರಿತೀವಿ. ಅಂದ್ರೆ ಒಂದು ದೇಶದ ಆರೋಗ್ಯ ಎಷ್ಟು ಮಟ್ಟಿಗಿದೆ, ಅಂದ್ರೆ ಹಣಕಾಸಿನ ಆರೋಗ್ಯ ಎಷ್ಟಿದೆ, GDP ಎಷ್ಟು ಮಟ್ಟಿಗೆ ಬೆಳೀತಾ ಇದೆ, ಇನ್ಫ್ಲೇಷನ್ ರೇಟ್ಸ್ ಎಷ್ಟಿದೆ, ಅಥವಾ ಆದಾಯ ಒಂದು ಲೈಕ್ BOP ಆಗಿರ್ಬೋದು ಅಥವಾ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ನಾವೇನ್ ಕರಿತೀವಿ ಅದಾಗಿರ್ಬೋದು, ಅಥವಾ ಆದಾಯದ ಸಂಗ್ರಹಣೆಗಳಾಗಿರ್ಬೋದು, ಸೇವಿಂಗ್ ಆಸ್ಪೆಕ್ಟ್ಸ್ ಆಗಿರ್ಬೋದು, ಇವೆಲ್ಲವನ್ನೂ ಕೂಡ ವೇತನ ಆಯೋಗ ಪರಿಗಣನೆಗೆ ತೆಗೆದುಕೊಳ್ತಾ ಬರುತ್ತೆ. ಇನ್ನು ನೌಕರರ ಬೇಡಿಕೆಗಳು ಬಂದಾಗ ನೌಕರರು ಕೂಡ ಎಷ್ಟು ಮಟ್ಟಿಗೆ ಅವ್ರ ಸ್ಯಾಲರಿ ಜಾಸ್ತಿ ಆಗ್ಬೇಕಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಬೇಸಿಕ್ ಆಗಿ ಇನ್ಫ್ಲೇಷನ್ಸ್, ಹಣದುಬ್ಬರ ಇವೆಲ್ಲ ಆಗ್ತಾ ಬಂದಾಗ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಮಟ್ಟಿಗೆ ಸ್ಯಾಲರಿ ಸಾಲ್ತಾ ಇಲ್ಲ ಅನ್ನೋ ಆಧಾರದ ಮೇಲೆ ಅವ್ರು ಒಂದಷ್ಟು ಬೇಡಿಕೆಗಳನ್ನ ಇಡ್ತಾರೆ. ಆ ಬೇಡಿಕೆಗಳಾಗಿರ್ಬೋದು ಲೈಫ್ ಆಫ್ ಸ್ಟ್ಯಾಂಡರ್ಡ್ ಅಥವಾ ಜೀವನ ವೆಚ್ಚವಾಗಿರ್ಬೋದು, ಅಂದ್ರೆ ಜಾಗತಿಕವಾಗಿ ಹೋಲಿಕೆಗಳು ಅಥವಾ ಯಾವ ಲೈಕ್ ನೆರೆಯ ರಾಷ್ಟ್ರಗಳು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಒಂದು ಅಂಶದ ಆಧಾರದ ಮೇಲೆ ಸ್ಯಾಲರಿನ ಜಾಸ್ತಿ ಮಾಡ್ತಿದ್ದಾರೆ ಅನ್ನುವಂಥದ್ದಾಗಿರ್ಬೋದು, ತಾಂತ್ರಿಕವಾದಂತಹ ಪ್ರಗತಿಗಳಾಗಿರ್ಬೋದು, ಅಂದ್ರೆ ಕೌಶಲ್ಯದ ಒಂದು ಅವಶ್ಯಕತೆಗಳು ಮತ್ತೆ ತಂತ್ರಜ್ಞಾನದ ಮೇಲಿನ ಅವಲಂಬನೆಯಾದಂತಹ ಕೆಲವು ಅಂಶಗಳನ್ನು ಕೂಡ ಇದರಲ್ಲಿ ನೋಡ್ತಾ ಬರ್ತಾರೆ. ಅಂಡ್ ಬಜೆಟ್ ಲೈಕ್ ಪ್ರಾವಿಷನ್ಸ್ ಅಂತ ಕರ್ತೀವಿ, ಹಣಕಾಸಿನ ಸಾಮರ್ಥ್ಯವನ್ನು ಕೂಡ ಹೆಚ್ಚು ಹೊಂದಿರಬೇಕಾಗತ್ತೆ. ಸೊ ಇವೆಲ್ಲ ಅಂಶಗಳನ್ನು ನಾವು ಕೇಂದ್ರ ಲೈಕ್ ವೇತನ ಆಯೋಗ ಪರಿಗಣನೆ ತೆಗೆದುಕೊಂಡು ಯೂಶಲಿ ನಮಗೆ ಒಂದು ಅಮೌಂಟ್ ಅನ್ನ ಡಿಸೈಡ್ ಮಾಡ್ತಾ ಬರುತ್ತೆ. ಸೊ ಇದು ನಮಗೆ ವೇತನ ಆಯೋಗದ ಅಥವಾ ಪೇ ಕಮಿಷನ್ ಅನ್ನ ಒಂದಷ್ಟು ಅಂಶ. ಸೊ ಇನ್ನು ವೇತನ ಆಯೋಗದ ಮೇಲೆ ಲೈಕ್ ಅದು ಆ ಒಂದು ಶಿಫಾರಸಿನ ಪರಿಣಾಮಗಳೇನು ಅಂತ ನೋಡ್ತಾ ಬಂದಾಗ ಯೂಶಲಿ ಆರ್ಥಿಕ ಬೆಳವಣಿಗೆ ಹೆಚ್ಚಾಗ್ತಾ ಬರುತ್ತೆ. ಅಂದ್ರೆ ಸ್ಯಾಲರಿ ಜಾಸ್ತಿ ಆದಷ್ಟು ರಿಯಲ್ ಎಸ್ಟೇಟ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಗ್ರಾಹಕರ ಒಂದು ಸರಕು ಕ್ಷೇತ್ರಗಳಿಗೆ ಪ್ರಯೋಜನ ಹೆಚ್ಚಾಗ್ತಾ ಬರುತ್ತೆ. ಅದು ಸರ್ಕಾರಿ ವೆಚ್ಚ ಕೂಡ ಯೂಶಲಿ ಲೈಕ್ ಶಿಫಾರಸು ಹೆಚ್ಚಾಗಿ ಹಣಕಾಸಿನ ಹೊರೆಯನ್ನು ಹೆಚ್ಚಳ ಮಾಡುವಂಥದ್ದು. ಸ್ಯಾಲರಿ ಜಾಸ್ತಿ ಆದಾಗ ಆಟೋಮೆಟಿಕಲಿ ಹೆಚ್ಚು ಸ್ಯಾಲರಿನ ಕೊಡಬೇಕಾಗತ್ತೆ ಅಂತ ಅಂದಾಗ ಲೈಕ್ ಆದಾಯದಲ್ಲಿ ಕೊರತೆಯನ್ನು ಕಾಣ್ತಾ ಬರ್ತೀವಿ. ಸೊ ಅದಾಗಿರ್ಬೋದು, ಅಥವಾ ಉದ್ಯೋಗಿಗಳ ನೈತಿಕತೆ ಅಂತ ಕರಿತೀವಿ. ಅಂದ್ರೆ ಯೂಶಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚು ಸ್ಯಾಲರಿ ಕೊಟ್ಟಷ್ಟು ಯೂಶಲಿ ಉದ್ಯೋಗಿಗಳು ತೃಪ್ತರಾಗ್ತಾರೆ, ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಕೆಲಸವನ್ನು ಕೂಡ ಮಾಡ್ತಾ ಬರ್ತಾರೆ ಅನ್ನೋದು ಯೂಶಲಿ ಕಾಮನ್ ಅಸಂಪ್ಷನ್ ಆಗಿರುತ್ತೆ. ಸೊ ಆ ದೃಷ್ಟಿಯಿಂದ ನೋಡ್ತಾ ಬಂದಾಗ ಉದ್ಯೋಗಿಗಳ ಒಂದು ನೈತಿಕತೆಯನ್ನು ನಾವು ಗಮನಿಸ್ತಾ ಬರ್ಬೋದು. ಇನ್ನು ಪಿಂಚಣಿದಾರರು ಏನಿರ್ತಾರೆ ಅವರು ವೆಲ್ಫೇರ್ ಆಕ್ಟಿವಿಟಿಸಮ್ ಅಂತ ಕರಿತೀವಿ. ಅಂದ್ರೆ ಯಾರೆಲ್ಲ ಲೈಕ್ ಪೆನ್ಷನ್ ಅನ್ನ ಕಿತ್ಕೊಳ್ತಾ ಇರ್ತಾರೆ ಅವರು ಕೇವಲ ಸಂಬಳದ ಮೇಲೆ ಮಾತ್ರ ಒಂದು ಲೈಕ್ ಸಂಬಳ ಅನ್ನೋದಕ್ಕಿಂತ ಅವ್ರು ಪಡೆಯುವಂತಹ ಪಿಂಚಣಿಯ ಮೇಲೆ ತುಂಬಾ ಡಿಪೆಂಡೆನ್ಸಿಯನ್ನ ಅವಲಂಬಿತರಾಗಿರ್ತಾರೆ. ಸೊ ಅದರಿಂದಾಗಿ ಅವ್ರ ಸೋರ್ಸ್ ಆಫ್ ಲೈಫ್ ಕೂಡ ಅದೇ ಎಷ್ಟೋ ಸಲ ಆಗಿರುತ್ತೆ. ಸೊ ಅದರಿಂದಾಗಿ ನಮಗೆ ಅವರ ಒಂದು ಕಲ್ಯಾಣವನ್ನ ವೆಲ್ಫೇರ್ ಅನ್ನ ನಾವು ಈ ರೀತಿಯಾಗಿ ಕಾಣ್ತಾ ಬರ್ಬೋದು. ವೇತನ ಆಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಮಾಹಿತಿ, ವೇತನ ಆಯೋಗದ ಅಧ್ಯಕ್ಷರಾಗಿ ಇನ್ನು ಯಾರು ಆಯ್ಕೆ ಆಗಿದ್ದಾರೆ ಎನ್ನುವಂಥದ್ದಿಲ್ಲ. ಅದೇ ಸೇಮ್ ಟೈಮ್ ನಲ್ಲಿ ನಮಗೆ ರಾಜ್ಯದಲ್ಲೂ ಕೂಡ ವೇತನ ಆಯೋಗಗಳನ್ನ ಯೂಶಲಿ ಫಾರ್ಮ್ ಮಾಡಿರ್ತಾರೆ. ಅಂದ್ರೆ ರಾಜ್ಯದಲ್ಲಿ 7ನೇ ವೇತನ ಆಯೋಗ 6ನ್ನ ಮುಗಿಸಲಾಗಿದೆ, 7ನೇ ವೇತನ ಆಯೋಗವನ್ನ ಯೂಶಲಿ ಇಂಪ್ಲಿಮೆಂಟ್ ಮಾಡಿ ಅದರ ಶಿಫಾರಸುಗಳನ್ನು ಕೊಡಲಾಗಿದೆ. ಈ ರೀತಿಯಾಗಿ ಒಂದು ಯೂಶಲಿ ಡಿಫರೆನ್ಸ್ ಇರುತ್ತೆ. ಈಗ ಸೆಂಟ್ರಲ್ 8ನೇ ಆಯೋಗ ಇದ್ರೆ ಕರ್ನಾಟಕದಲ್ಲಿ 7ನೇ ಆಯೋಗದ ಒಂದು ವೇತನ ಆಯೋಗದ ಒಂದು ಸ್ಯಾಲರಿಯನ್ನು ಕೊಡ್ತಾ ಬಂದಿರ್ತಾರೆ. ಸೊ ಈ ವೇತನ ಆಯೋಗ ಅನ್ನುವಂಥದ್ದು ಸರ್ಕಾರವೇ ಅಥವಾ ಕೇಂದ್ರ ಸರ್ಕಾರವೇ ಫಾರ್ಮ್ ಮಾಡುವಂತ ಒಂದು ಆಯೋಗ ಆಗಿರುತ್ತೆ. ಈ ಆಯೋಗ ಕೊಡುವಂತಹ ವರದಿಯ ಆಧಾರದ ಮೇಲೆ ವೇತನವನ್ನ ಎಷ್ಟು ಪ್ರಮಾಣದಲ್ಲಿ ಪರಿಷ್ಕರಿಸಬೇಕು, ಹೆಚ್ಚಳ ಮಾಡಬೇಕು ಅನ್ನೋದನ್ನ ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ. ಇದಿಷ್ಟು ವೇತನ ಆಯೋಗಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.